ಮರಳುಗಾಡಿನ ದೇಶಗಳಲ್ಲಿ ಮಳೆ ಬೀಸ್ತಾ ಇದೆ. ಅವಾಂತರವನ್ನೂ ಕೂಡ ಸೃಷ್ಟಿ ಮಾಡಿದೆ. ವಿಶ್ವದ ಐಷಾರಾಮಿ ನಗರವಾದಂತಹ ದುಬೈ ವರುಣನ ಆರ್ಭಟಕ್ಕೆ ತತ್ತರಿಸಿ ಹೋಗ್ತಾ ಇದೆ. ಭೀಕರ ಮಳೆಯಿಂದಾಗಿ ಪ್ರವಾಹ ಸ್ಥಿತಿಯಲ್ಲಿ ನಿರ್ಮಾಣ ಆಗ್ಬಿಟ್ಟಿದೆ. ಅರಬ್ ದೇಶದಲ್ಲಿ ಸುರಿತಾ ಇರುವಂತಹ ಮಹಾಮಳೆಗೆ 18 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಜನ ತತ್ತರಿಸಿ ಹೋಗ್ತಿದ್ದಾರೆ. ಮಳೆಯ ಆರ್ಭಟ, ನಗರದೊಳಗೆ ನದಿಯಂತೆ ಹರಿಯುತ್ತಿರುವ ನೀರು, ಭೋರ್ಗರೆಯುವ ನೀರೊಳಗೆ ತೇಲುತ್ತಿರುವ ವಾಹನಗಳು. ರಣಭೀಕರ ಮಳೆ ಪ್ರವಾಹಕ್ಕೆ ತತ್ತರಿಸಿದ ದುಬೈ. ವರುಣಾರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತ. ಮರಳುಗಾಡಿನಲ್ಲಿರುವ ದುಬೈ ನಗರ ಮಹಾಮಳೆಗೆ ಅಕ್ಷರಶಃ ತತ್ತರಿಸಿ ಹೋಗಿದೆ. ಕೆಲ ದಿನಗಳಿಂದ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹಾಗೂ ದುಬೈ ನಗರದಲ್ಲಿ ಧಾರಾಕಾರವಾಗಿ ಮಳೆಯಾಗುತ್ತಿದೆ. ಈ ರಣಭೀಕರ ಮಳೆಯಿಂದ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅಲ್ಲಿನ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಧಾರಾಕಾರ ಮಳೆಗೆ ಕೊಚ್ಚಿ ಹೋದ ಮರುಭೂಮಿ ನಗರ, ಕೆರೆಯಾಗಿ ಬದಲಾದ ದುಬೈ ವಿಮಾನ ನಿಲ್ದಾಣ. ದುಬೈನಲ್ಲಿ ಕಳೆದ 24 ಗಂಟೆಗಳಲ್ಲಿ ಬರೋಬ್ಬರಿ 160 ಮಿಲಿಮೀಟರ್ ದಾಖಲೆಯ ಮಳೆಯಾಗಿದೆ. ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಜನನಿಬಿಡ ಪ್ರದೇಶವಾಗಿರೋ ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೀರಿನಿಂದ ತುಂಬಿ ಕೆರೆಯಂತೆ ಆಗಿದೆ. ಹೀಗಾಗಿ ವಿಮಾನಗಳ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಇದಲ್ಲದೆ ದುಬೈನ ದೊಡ್ಡ ಅಂಗಡಿಗಳು, ಮೆಟ್ರೋ ನಿಲ್ದಾಣ, ಮಾಲ್ಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಓಮನ್ನಲ್ಲೂ ಭೀಕರ ಮಳೆ, 18 ಮಂದಿ ಸಾವು. ಇತ್ತ ಓಮನ್ ಕೂಡ ಪ್ರವಾಹದ ಆರ್ಭಟಕ್ಕೆ ನಲುಗಿ ಹೋಗಿದೆ. ಓಮನ್ ದೇಶದ ಹಲವು ನಗರಗಳು ಜಲಾವೃತವಾಗಿದೆ. ಪ್ರವಾಹದ ಹೊಡೆತಕ್ಕೆ 18 ಮಂದಿ ಸಾವನ್ನಪ್ಪಿದ್ದಾರೆಂದು ವರದಿಯಾಗಿದೆ. ಅರಬ್ ರಾಷ್ಟ್ರಗಳಲ್ಲದೆ ನೆರೆಯ ಪಾಕಿಸ್ತಾನ, ಅಫ್ಘಾನಿಸ್ತಾನದಲ್ಲೂ ಸಹ ವರುಣ ದೇವ ವಕ್ರದೃಷ್ಟಿಯನ್ನ ಬೀರಿದ್ದಾನೆ. ಮಹಾಮಳೆಗೆ ಮೋಡ ಬಿತ್ತನೆ ಕಾರಣ. ಯುಎಇ ರಾಷ್ಟ್ರೀಯ ಹವಾಮಾನ ಕೇಂದ್ರದ ವರದಿಯ ಪ್ರಕಾರ ದುಬೈನಲ್ಲಿ 75 ವರ್ಷದಲ್ಲಿ ಮೊದಲ ಬಾರಿಗೆ ಐತಿಹಾಸಿಕ ಮಳೆಯಾಗಿದೆ ಎಂದು ತಿಳಿಸಿದೆ. ಇನ್ನು ಕೆಲ ಹವಾಮಾನ ತಜ್ಞರು ಅರೇಬಿಯನ್ ಪೆನ್ಸಿಲುಲಾ ಮೂಲಕ ಹಾದು ಹೋಗುವ ದೊಡ್ಡ ಚಂಡಮಾರುತದ ಕಾರಣದಿಂದ ಮಳೆ ಸುರಿದಿದೆ ಎಂದು ಹೇಳುತ್ತಾರೆ. ಅದೇನೇ ಇರ್ಲಿ, ಮಳೆರಾಯ ಮಾತ್ರ ದುಬೈ ನಗರವನ್ನ ಸಂಪೂರ್ಣ ಸುಪರ್ದಿಗೆ ತೆಗೆದುಕೊಂಡಿದ್ದಾನೆ. ಮುಂದಿನ ದಿನಗಳಲ್ಲೂ ಸಹ ಗುಡುಗು, ಮಿಂಚು ಸಮೇತ ಮಳೆ ಮುಂದುವರಿಯಲಿದ್ದು ಜನರು ಹೆಚ್ಚು ಹೊರಗಡೆ ಓಡಾಡದಂತೆ ಅಲ್ಲಿನ ಸರ್ಕಾರ ಸೂಚನೆ ನೀಡಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.